ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮೊದಲಿಗೆ ನರೇಂದ್ರ ಮೋದಿ ಹಾಗೂ ಲಾಲು ಪ್ರಸಾದ್ ಬಗೆಗಿನ ಒಂದು ಸುದ್ದಿ. ನಿಮಗೆ ಗೊತ್ತಿರಲಿ, 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಪ್ರಥಮವಾಗಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದಾಗ ಬಿಜೆಪಿ ಒಂದೇ ಪಾರ್ಟಿ 283 ಸ್ಥಾನಗಳನ್ನು ಗಳಿಸಿಕೊಂಡಿತ್ತು. ಅಂದರೆ ಬಹುಮತಕ್ಕೆ ಬೇಕಿರುವ 272ಕ್ಕಿಂತ 10 ಸ್ಥಾನ ಜಾಸ್ತಿ ಬಂದಿತ್ತು. 2019ರಲ್ಲಿ ಅದು 303 ಆಯಿತು. ಬೇಕಿರೋದು 272, 303 ಆಯಿತು. ಆದರೆ ಈ ಬಾರಿ ಬಿಜೆಪಿ ಗಳಿಸಿರೋದು 240 ಮಾತ್ರ. ಸೊ ಹಾಗಾಗಿ ಬಹುಮತಕ್ಕೆ 32 ಬೇಕೇ ಬೇಕು. ಇದಕ್ಕಾಗಿ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳ ಸಹಯೋಗವನ್ನು ಅದು ಪಡ್ಕೊಂಡಿದೆ. ಅವರಿಬ್ಬರು ಹೊರಗೋದ್ರೆ ಸಂಕಷ್ಟಕ್ಕೆ ಸಿಲುಕತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದೀಗ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಲಾಲು ಮಾತು ಕೇಳಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಅವರಿಗೆ ತಲೆ ಕೆಟ್ಟಿದೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಹಾಗಿದ್ರೆ ಲಾಲು ಪ್ರಸಾದ್ ಯಾದವ್ ಏನು ಹೇಳಿದರು? ಈ ಸರ್ಕಾರ ಪತನವಾಗತ್ತೆ ಅಂತ ಹೇಳಿದರು. ಪತನವಾಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯವಾಗುವುದಾದರೆ ಹೇಗೆ? ಒಂದು ವೇಳೆ ಪತನವಾದರೆ ಇನ್ನೊಂದು ಸರ್ಕಾರ ಮಾಡೋರು ಯಾರು? ಈ ಎಲ್ಲ ಕನ್ಫ್ಯೂಷನ್ಸ್ ನಿಮ್ಮಲ್ಲಿದ್ದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಕೊಡ್ತೀನಿ. ಮೊದಲು ಈ ಸ್ಟೋರಿ ನೋಡಿ. ಆಗಸ್ಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಪತನ. ಹಗರಣ ವೀರ ಲಾಲು ಪ್ರಸಾದ್ ಹೊಸ ಬಾಂಬ್. ಲಾಲು ಪ್ರಸಾದ್ ಯಾದವ್ ಮಾತನಾಡಿದ್ರೆ ಸಾಕು, ಕಲ್ಲಿನ ಮೂರ್ತಿ ಕೂಡ ಒಮ್ಮೆ ನಕ್ಕು ಸುಮ್ಮನಾಗಿ ಬಿಡುತ್ತೆ. ಈಗ ಮತ್ತೊಮ್ಮೆ ಬಿಹಾರ ಮಾಜಿ ಸಿಎಂ ಹೊಸ ಬಾಂಬ್ ಸಿಡಿಸಿ ಕಾಮಿಡಿ ಮಾಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ದುರ್ಬಲವಾಗಿದೆ, ಆಗಸ್ಟ್ ಹೊತ್ತಿಗೆ ಪತನವಾಗಬಹುದು ಅಂತ ಹೇಳಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಮಾತು ಕೇಳಿ ಬಿಜೆಪಿ ಜೆಡಿಯು ನಾಯಕರ ಕಣ್ಣು ಕೆಂಪಾಗಿದ್ವು. ಸಾಲು ಸಾಲು ಹಗರಣಗಳಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಆದ್ದರಿಂದ ಕಣಿ ಹೇಳಲು ಆರಂಭಿಸಿದ್ದಾರೆ ಅಂತ ಕಿಡಿಕಾರಿದ್ರು. न्यायपालिका द्वारा सजा मुकर्रर होने के बाद लालू प्रसाद जी ने नया काम खोज लिया, भविष्यवक्ता का. अब लालू जी भविष्यवक्ता बन गए हैं, तो हमारी उम्मीद यह है कि 10 नंबर जहां माननीय लालू प्रसाद जी निवास करते हैं, बिहार के आम लोगों से अनुरोध है कि जन्म टिप्पण लेकर के जाइए. लालू जी देख लेंगे कि राजयोग है कि नहीं है. अपना राजयोगी नहीं देखे थे. ಇಂಡಿ ಕೂಟದ ನಾಯಕರು ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ದಾರಾ? ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ಗೆ ದೊಡ್ಡ ಹುದ್ದೆ ಆಫರ್ ಮಾಡಿ ಸೆಳೆಯಲು ಯತ್ನಿಸಿದ್ದಾರಾ? ಅದೆಲ್ಲ ರಾಹುಲ್ ಗಾಂಧಿಯೇ ಬಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.